ಸುಬ್ಬು, ನಾನ್ ಗೆದ್ಬಿಟ್ಟೆ ಸುಬ್ಬು, ಗೆದ್ಬಿಟ್ಟೆ ನಾನು. ಏನಾಯ್ತು ಮೇಡಮ್? ನಾನ್ ಗೆದ್ಬಿಟ್ಟೆ ಸುಬ್ಬು, ಬಾ ಹೇಳ್ತೀನಿ ಬಾ. ಹೌದಾ, ಪಾಸ್ ಆದ್ರ? ಎಷ್ಟು ಮಾರ್ಕ್ಸು? ಅತ್ತೆ ಮಾವ ಎಲ್ಲ ಬನ್ನಿ. ಏನ್ ವಿಶೇಷ ಶ್ರಾವಣಿಮ್ಮ, ಇಷ್ಟೊಂದು ಖುಷಿ ಆಗಿದ್ದೀರಾ? ಹೇಳ್ತೀನಿ ಬನ್ನಿ, ಇಲ್ಲಿ ಸ್ವೀಟ್ ತಗೊಳ್ಳಿ ಮೊದ್ಲು. ಅಯ್ಯಯ್ಯೋ, ಎಂತ ಕಾಲ ಬಂತಪ್ಪ. ತಂದೆ ಎಲ್ಲಾನು ಕಳ್ಕೊಂಡು ಬರೀ ಕೈಲಿ ಬಂದು ಮಗಳ ಮನೆಗೆ ಕುಂತಿರ್ಬೇಕಾದ್ರೆ ಆದ್ರೆ ಮಗಳು ಸ್ವೀಟ್ ಡಬ್ಬ ಇಟ್ಕೊಂಡು ಖುಷಿ ಖುಷಿಯಾಗಿ ಬರ್ತಾ ಇದ್ದಾಳೆ. ಏನ್ ಮೇಡಮ್ ಅರೆ ಇದೆಲ್ಲ? ಯಾಕೆ ಖುಷಿ ಪಡಬಾರ್ದು? ಅದರಲ್ಲೂ ಅಪ್ಪನ ವಿಷಯ ಅಂತ ಬಂದಾಗ ನಾನು ಬರೀ ಖುಷಿ ಪಡೋದು ಮಾತ್ರ ಅಲ್ಲ, ಹೆಮ್ಮೆ ಪಡ್ತೀನಿ. ಜೀವನ ಅಂದಮೇಲೆ ಸೋಲು ಗೆಲುವು ಸಂತೋಷ ದುಃಖ ಎಲ್ಲ ಇರುತ್ತೆ. ನೀವೇನೋ ಹೇಳ್ತಿದ್ರಲ್ಲ ನಮ್ಮ ಅಪ್ಪ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ, ಅದು ನಿಮ್ಮ ಭ್ರಮೆ ಅಷ್ಟೆ. ನಮ್ಮಪ್ಪ ಹುಟ್ಟಾನೆ ಮಿನಿಸ್ಟರ್ ಆಗೋ ಶ್ರೀಮಂತರಾಗೋ ಹುಟ್ಟದವರಲ್ಲ. ಈ ಆಸ್ತಿ ಅಂತಸ್ತು ಅಧಿಕಾರ ಎಲ್ಲ ಅವ್ರ ಶ್ರದ್ಧೆಗೆ ಅವ್ರ ನಿಷ್ಠೆಗೆ ಸೋತು ಅವರನ್ನ ಹುಡ್ಕೊಂಡು ಬಂದಿರೋದು. ಇದು ಯಾವುದು ಮನುಷ್ಯನ್ ಶಾಶ್ವತ ಅಲ್ಲ. ಆದ್ರೆ ಅಪ್ಪ ನಿಜವಾಗ್ಲೂ ಸಂಪಾದನೆ ಮಾಡಿರೋದು ಏನ್ ಗೊತ್ತಾ? ಅವ್ರು ಯಾವತ್ತೂ ಕಳ್ಕೊಳಕ್ಕಾಗದೇ ಇರುವಂತ ವ್ಯಕ್ತಿತ್ವ. ಅವ್ರು ಯಾವತ್ತೂ ಕಳ್ಕೊಳಕ್ಕಾಗದೇ ಇರೋ ಎಷ್ಟೋ ಜನರು ಪ್ರೀತಿ, ಅವ್ರು ಯಾವತ್ತೂ ಕಳ್ಕೊಳಕ್ಕಾಗದೇ ಇರುವಂತ ಒಳ್ಳೆತನ, ಅವ್ರು ಯಾವತ್ತೂ ಕಳ್ಕೊಳಕ್ಕಾಗದೇ ಇರುವಂತ ದೇವ್ರಂತ ಗುಣ. ಇಷ್ಟೆಲ್ಲ ಆಸ್ತಿ ಇರೋ ನಮ್ಮಪ್ಪ ಖಾಲಿ ಕೈಯಲ್ಲಿ ಕೂರಕ್ ಹೇಗ್ ಸಾಧ್ಯ ಕಾಂತಮ್ಮ ಅವ್ರೆ? ನಮ್ಮಪ್ಪ ಅವತ್ತು ಶ್ರೀಮಂತ್ರೆ, ಇವತ್ತು ಶ್ರೀಮಂತ್ರೆ, ಯಾವತ್ತೂ ಶ್ರೀಮಂತ್ರೆ. ಆದ್ರೆ ಅದು ಹಣದಲ್ಲ, ಗುಣದಲ್ಲಿ. ಪ್ರತಿ ಎಕ್ಸಾಮಲ್ಲೂ ಫೇಲ್ ಆಗ್ತಿದ್ದಿದ್ದು ಹುಡುಗಿ ನಾನು. ಆದ್ರೆ ಇವತ್ತು ಮೊದಲನೇ ಅಟೆಂಪ್ಟಲ್ಲೇ ನಾನು ಗೆದ್ದಿದ್ದೆ. ನನಗೆ ಕೆಲಸ ಸಿಕ್ಕಿದೆ. ಇದಕ್ಕೆ ಕಾರಣ ನಮ್ಮಪ್ಪ ಈ ಮನೆಗೆ ಕಾಲಿಟ್ಟಿದ್ದ ಕ್ಷಣ. ನಾನು ಎಷ್ಟೇ ಸಾಧನೆ ಮಾಡಿ ಒಳ್ಳೆ ಹೆಸರು ಮಾಡಿದ್ರು, ಆ ಒಳ್ಳೆ ಹೆಸರಿಗೆ ಕಪ್ಪು ಮಸಿ ಬಳಿಯೋದಕ್ಕೆ ಮಗಳು ಅನ್ನೋ ಹೆಸರಲ್ಲಿ ನನ್ನ ಶತ್ರುವೇ ಮನೇಲಿದ್ದಾಳೆ. ಇಂಥವಳನ್ನ ಮನೇಲಿ ಇಟ್ಕೊಂಡು ಕೊರಗೋದಕ್ಕಿಂತ ಕೊಟ್ಟು ಹೆಣ್ಣು ಹೋಗ್ಲು ಹೊರಗೆ ಅಂತ ತೊಳ್ಕೊಳ್ಳೋದು ಒಳ್ಳೇದು. ಇವಳು ಮಾಡೋ ಕೆಲಸಗಳಿಂದ ಒಂದಲ್ಲ ಒಂದು ದಿವಸ ನನ್ನ ಮುಖಕ್ಕೆ ಮಸಿ ಬೆಳೆಯೋದು ಗ್ಯಾರಂಟಿ. ಇಷ್ಟು ದಿವಸ ಸಹಿಸ್ಕೊಂಡಿದ್ದು ಸಾಕು. ಅದಕ್ಕೆ ಈಗಿಂದೀಗಲೇ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಳ್ಳೇದಾಗ್ಲಿ ಅಂತ ಹಾರೈಸೋರು ಮುಂದೆ ಬರಬೇಕು, ಕಣ್ಣಿಗೆ ಬೀಳಬಾರ್ದು ಅಂತ ದೂರ ಇಟ್ಟಿರೋರಲ್ಲ. ಅಪ್ಪ, ನನಗೆ ಕೆಲಸ ಸಿಕ್ಕಿದೆ. ಇವತ್ತಂತೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನೀವು ನನ್ನ ಮಗಳಲ್ಲ ಅಂತ ಹೇಳಿದ್ರು ನನ್ನ ಅಪ್ಪನ ಹೆಸರನ್ನ ಉಳಿಸಿದ್ದೀನಿ ಅನ್ನೋ ಸಂತೋಷ ನನಗಾಗ್ತಿದೆ. ವೀರೇಂದ್ರ ಸರ್ ದೇಸಾಯಿ ಅವ್ರ ಮಗಳು ಮೊದಲನೇ ಅಟೆಂಪ್ಟ್ ಅಲ್ಲೇ ಪಾಸ್ ಆಗ್ಬಿಟ್ಲು ಅಪ್ಪ. ಅಪ್ಪ, ನಾನು ನನ್ನ ಕೈಯಾರೆ ನಿಮಗೆ ಏನೇ ಕೊಟ್ಟರು ಅದು ಕಹಿ ಆಗಿರುತ್ತೆ ಅಂತ ನನಗೆ ಗೊತ್ತು. ನನ್ನ ಬಗ್ಗೆ ನಿಮಗೆ ಎಷ್ಟು ಕೋಪ ಇದೆ ಅಂತನೂ ನನಗೆ ಗೊತ್ತು. ಆದರೂ ಇದು ಒಂದೇ ಒಂದ್ಸಲ ಸಹಿಸ್ಕೊಂಡು ನಾನು ತಿನ್ಸೋ ಸಿಹಿ ತಿಂತೀರಾ ಅಪ್ಪ? ಸಾಕು. ನಿನ್ ಬಾಯಿಂದ ಪದೇ ಪದೇ ನಾನು ನಿನ್ನ ಮಗಳಲ್ಲ ಮಗಳಲ್ಲ ಅಂತ ಹೇಳ್ಬೇಡಮ್ಮ.
ಅವತ್ತು ಆ ಥರ ಮಾತಾಡೋದಿಕ್ಕೆ ಇವತ್ತು ನಾನು ಪಾಪ ಪ್ರಜ್ಞೆ ಪಶ್ಚಾತ್ತಾಪದಿಂದ ನೊಂದೋಗ್ತಾ ಇದ್ದೀನಮ್ಮ. ಇನ್ನೊಂದ್ಸಲ ನೀನ್ ನನ್ನ ಮಗಳಲ್ಲ ಅಂತ ಹೇಳಿಬಿಟ್ರೆ ಈ ನಿನ್ನಪ್ಪ ಬದುಕಿರಲ್ಲಮ್ಮ. ಅಪ್ಪ ನಾನು ಸಾರಿ ಸಾರಿ ಹೇಳ್ತಾ ಇದ್ದೀನಿ. ನಿನಗೆ ಜನ್ಮ ಕೊಟ್ಟು ತಂದೆ ನಾನು. ನೀನು ನನ್ನ ರಕ್ತ ಹಂಚಿಕೊಂಡಿರೋ ಮಗಳು. ಶ್ರಾವಣಿ, ನನ್ನ ಮಗಳು ಕೂಡ ನನ್ನ ಮಗಳು. ಅಪ್ಪ ಏನ್ ಹೇಳ್ತೀರಾ ನೀವು? ಇಷ್ಟು ವರ್ಷ ನಿನ್ನನ್ನು ದೂರ ಇಟ್ಟಿದ್ದಕ್ಕೆ ನಾನು ಪಾಪ ಪ್ರಜ್ಞೆಯಿಂದ ಕೊರಗಿ ಕೊರಗಿ ಸಾಯ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನಾನು ದೇವತೆ ಅಂತ ಅನ್ಕೊಂಡಿದ್ದೆ ನಮ್ಮ ಅಕ್ಕ. ಈ ಸ್ಯಾರಿ ನಿಂಗೆ ಹೆಂಗ್ ಕಾಣಿಸ್ತಿದೆ ಗೊತ್ತಾ? ಹೆಂಗೆ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಡಿಟ್ಟೋ ನಿನ್ ತಾಯಿ ತರನೇ ಕಾಣ್ತಿ. ಸೀರೆನೂ ನಿಮ್ಮ ಅಮ್ಮಂದೇ ಅಲ್ವಾ, ಅದಕ್ಕೆ ಅವಳ ತರನೇ ಕಾಣಿಸ್ತಿತ್ತು. ವಿರು, ಏನಾಯ್ತು? ಅದೇ ಬಳೆಗಳು, ಅದೇ ಕೈಗಳು. ನಾನು ಇವಳಿಗೆ ಹೇಳ್ದೆ ಹಾಕೋಬೇಡಮ್ಮ ಅಂತ, ಆದ್ರೆ ಇವಳೆ ಅಮ್ಮನ ನೆನಪಿಗೆ ಹಾಕೋತೀನಿ ಅಂದ್ಲು. ನಿನ ಗತಿ ಹೀಗೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಶ್ರಾವಣಿ. ಇನ್ನು ಮುಂದೆ ನೀನು ನನ್ನ ಕಾಲಡಿಯಲ್ಲೇ ಬಿತ್ತಿರ್ಬೇಕು. ನಿನ್ನ ತಾಯಿ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ, ಇನ್ನ ದೂರ ಇಟ್ಟಿದ್ದಕ್ಕೆ ನಾನು ತಕ್ಕ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಈ ಸಲ ನೀನು ನಿನ್ನ ಬಾಯಿಂದ ಅಪ್ಪ ಅಪ್ಪ ಅಂತ ಕರೆದಾಗ ನಿನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಟ್ಕೋತಾ ಇದ್ದವನು ನಾನು. ಇಷ್ಟೊಂದು ಪ್ರೀತಿ ತೋರಿಸೋ ನಿನ್ನ ನಾನು ಮಗಳು ಅಂತಾನೆ ಹೇಳ್ಕೊಳ್ಳೋ ಯೋಗ್ಯತೆ ನನಗಿಲ್ವಲ್ಲಮ್ಮ. ಅಯ್ಯೋ ಯಜಮಾನ್ರೆ, ಯಾಕೆ ಹಾಗೆಲ್ಲ ಮಾತಾಡ್ತಿದ್ದೀರಾ? ನಿಮ್ಮಂಥ ತಂದೆ ಸಿಗೋದಕ್ಕೆ ಮೇಡಮ್ ತುಂಬಾ ಜನ್ಮಕ್ಕೆ ಪುಣ್ಯ ಮಾಡಿದ್ದಾರೆ ಯಜಮಾನ್ರೆ. ಹೌದು ಯಜಮಾನ್ರೆ, ಶ್ರಾವಣ್ಯಮ್ಮವರು ತಂದೆಗೆ ತಕ್ಕ ಮಗಳು.